ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಹೋದ ವರ್ಷ ಕಾಮರ್ಸ್ ಸಬ್ಜೆಕ್ಟ್ಗೆ KCET ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮತ್ತು ಈ ವರ್ಷ ನವೆಂಬರಲ್ಲಿ ನಡೆದಂಥ ಎಕ್ಸಾಮ್ನ ಕಟ್ ಆಫು ಎಷ್ಟು ನಿಂತ್ಕೋಬೋದು ನೀವೇನು ನೋಡ್ತಾ ಇದ್ದೀರಲ್ಲ ಈ ಸ್ಕ್ರೀನಲ್ಲಿ. ಸೊ ಇಲ್ಲಿ ಹೋದ ವರ್ಷ ಅಂದರೆ ಜನವರಿ 2024 ನಡೆದಂಥ ಎಕ್ಸಾಮು, ಅದನ್ನು 2023 ಅಂತಲೇ ಕೌಂಟ್ ಮಾಡ್ತೀವಿ. ಸೊ ಆಯಾ ಕೆಟಗರಿಗೆ ಏನೆಲ್ಲ ಕಟ್ ಆಫ್ ಇತ್ತು, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಕ್ವಾಲಿಫೈ ಆದರು. ಸೊ ಕಾಮರ್ಸ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಹೋದ ವರ್ಷ ಅತಿ ಹೆಚ್ಚು ಸ್ಲಾಟ್ಸ್ ಇದ್ದಿದ್ದು ಕಾಮರ್ಸ್ ಅವ್ರಿಗೇ. ಯಾಕಂದರೆ ಕಾಮರ್ಸ್ ಸಬ್ಜೆಕ್ಟಿಂದನೇ ಅತಿ ಹೆಚ್ಚಾಗಿ ಎಕ್ಸಾಮ್ಸ್ನ ಬರೆಯೋದ್ರಿಂದ ಅವರಿಗೆ ಜಾಸ್ತಿ ಸ್ಲಾಟನ್ನು ಕೊಟ್ಟಿರೋವಂಥದ್ದು. ಸೊ ಸುಮಾರು ಟೋಟಲ್ 1239 ಜನ ಕ್ವಾಲಿಫೈ ಆದರು ಕಾಮರ್ಸ್ ಸಬ್ಜೆಕ್ಟಿಂದ. ಆ ಒಂದು ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದು 218 ಮಾರ್ಕ್ಸ್ ಆಯಿತು. ಆಮೇಲೆ ಜನರಲ್ ಕೆಟಗರಿಯಿಂದ 607 ಜನ, SC ಕೆಟಗರಿಯಿಂದ 138, ST 56, ಕೆಟಗರಿ 149, ಕೆಟಗರಿ 2A 206, 2B 58, 3A 56 ಆ್ಯಂಡ್ 3B 69. ಸೊ ಟೋಟಲಾಗಿ 1239 ಜನ ಜನರಲ್ಲು. PWDಯಿಂದ 27 ಜನ ಆದರು. ಟ್ರಾನ್ಸ್ಜೆಂಡರು 14 ಜನ ಆಗಿದ್ದಾರೆ. ಇವೆಲ್ಲವನ್ನು ಆ್ಯಡ್ ಮಾಡಿದರೆ ಅರೌಂಡ್ 1250 ಜನ ಆಗುತ್ತೆ. ಅಂದರೆ ಅತಿ ಹೆಚ್ಚಾಗಿ ಸ್ಲಾಟ್ಸ್ ಇದ್ದಿದ್ದು ಅದು. ನೆಕ್ಸ್ಟ್ ಬಂದು ಕನ್ನಡ. ಮುಂದಿನ ವೀಡಿಯೋದಲ್ಲಿ ನಾನು ಕನ್ನಡದು ಕೂಡ ಹೇಳ್ತೀನಿ. ಇದು ಹೋದ ವರ್ಷ ಜನರಲ್ ಮೆರಿಟಿಗೆ ಬಂದು 166 ನಿಂತಿತ್ತು ಸ್ನೇಹಿತರೆ. ಶೆಡ್ಯೂಲ್ ಕಾಸ್ಟ್ ಅವ್ರಿಗೂ 152, ಶೆಡ್ಯೂಲ್ ಟ್ರೈಬ್ಗೆ 152, ಕೆಟಗರಿ 1 156, 2A 154, ಕೆಟಗರಿ 2B 154, 3A 158, 3B 160 ನಿಂತಿತ್ತು. ಅದರ ಪಕ್ಕದಲ್ಲೇ PWDಗೆ ಎಷ್ಟು ನಿಂತಿತ್ತು ಅಂತಲೂ ಕೂಡ ಕೊಟ್ಟಿದ್ದೀನಿ. ಕೆಟಗರಿ ವೈಸು ಏನಿದೆ ಅದನ್ನು ಕೊಟ್ಟಿದ್ದೀನಿ. PWD ಜೊತೆಗೆ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸು ಕೂಡ ಇದ್ದರು ಇಲ್ಲಿ ಆಯಾ ಕೆಟಗರಿಯಲ್ಲಿ. ಇದಿಷ್ಟು ಏನು ಹೋದ ವರ್ಷದ್ದು. ಸೊ ನಿಮಗೆ ಬೇಕಾಗಿರೋದು ಈ ವರ್ಷ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಅಂತ ಒಂದು ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವರ್ಷ ನೀವು ಕಾಮರ್ಸ್ ಪೇಪರ್ ನೋಡೋದಾದರೆ ಸೊ ಹೋದ ವರ್ಷದ ಕಟ್ ಆಫು ಮತ್ತು ಆಲ್ರೆಡಿ ಮೇಲೆ ನೋಟಿಫಿಕೇಷನ್ ಆಗಿರೋದ್ರಿಂದ ಸೊ +4 ಅಥವಾ -4 ಆಗ್ಬೋದು ಎಲ್ಲ ಮಾರ್ಕ್ಸ್ಗಳಿಗೆ. ಏನು ನಿಮ್ಮ ಈ ಒಂದು ಕಾಲಮಲ್ಲಿ ಕಾಣ್ತಾ ಇದೆ ಮಾರ್ಕ್ಸು. ಸೊ ಈ ಕಾಲಮ್ನ ನೋಡ್ಕೊಳ್ಳಿ, ಈ ಕಾಲಮ್ ನೋಡಿ. ಸೊ ಈ ಕಾಲಮ್ ನೋಡಿದರೆ ಸೊ ಈ ಒಂದು ಮಾರ್ಕ್ಸ್ಗಳಿಗೆ ಎಲ್ಲ ಕೆಟಗರಿಗೂ +4 ಅಥವಾ -4. ಕ್ವೆಶನ್ ಪೇಪರ್ ಲೆವೆಲ್ ಡಿಫಿಕಲ್ಟಿ ಇದ್ದರೆ -4 ಆಗುತ್ತೆ. ಹೋದ ವರ್ಷಕ್ಕಿಂತ ಸ್ವಲ್ಪ ಈಸಿ ಇತ್ತು ಅಥವಾ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇತ್ತು ಅಂದರೆ ಇನ್ನು ಕಟ್ ಆಫು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಕಾಮರ್ಸ್ ಸಬ್ಜೆಕ್ಟು. ಮುಂದಿನ ವೀಡಿಯೋಲಿ ಕನ್ನಡ ಮತ್ತು ಉಳಿದ ಸಬ್ಜೆಕ್ಟ್ನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.